ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಭಕ್ತರಿಂದ ಷಡ್ಯಂತ್ರದ ವಿರುದ್ಧ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ. ಗದಗದಲ್ಲಿ ಜಯ ಮೃತ್ಯುಂಜಯ ಶ್ರೀಗಳ ಭಕ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಸ್ವಾಮೀಜಿ ಅವರದ್ದು ಯಾವುದೇ ತಪ್ಪಿಲ್ಲ, ಮಹಿಳೆ ಶ್ರೀಗಳ ತೇಜೋವಧೆ ಮಾಡ್ತಿದ್ದಾರೆ, ದೂರು ನೀಡಿದ ಮಹಿಳೆ ಯಾರು ಅಂತಾನೂ ಗೊತ್ತಿಲ್ಲ, ಕಂಪ್ಲೇಂಟ್ ತೆಗೆದುಕೊಂಡಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಶ್ರೀಗಳ ಪರ ಎಲ್ಲ ಪಂಚಮಸಾಲಿ ಭಕ್ತರು ನಿಲ್ತೇವೆ ಅಂತ ಗದಗದ ಪಂಚಮಸಾಲಿ ಸಮೂಹದಿಂದ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ. ಪಂಚಮಸಾಲಿ ರಾಜಕೀಯ ನಾಯಕರ ಕೈಯಲ್ಲಿ ಸಿಲುಕಿ ನರಳ್ತಾ ಇದೆ. ಪಂಚಮಸಾಲಿ ಬಡವರಿಗಾಗಿ ಮೀಸಲಾತಿ ಹೋರಾಟವನ್ನ ನಮ್ಮ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಇದೀಗ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ಪಂಚಮಸಾಲಿ ರಾಜಕೀಯ ನಾಯಕರಿಂದ ಸಮಾಜವನ್ನ ಸ್ವತಂತ್ರವಾಗಿ ಮಾಡಿದ್ರು ಶ್ರೀಗಳು. ಸ್ವಾಮೀಜಿ ದೂರು ನೀಡಿದ ಬಳಿಕ ಮಹಿಳೆ ದೂರನ್ನ ನೀಡಿದ್ದಾಳೆ. ಶ್ರೀಗಳ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದು ತನಿಖೆಯಾಗಬೇಕು. ಷಡ್ಯಂತ್ರದ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಎನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ತನಿಖೆಯಿಂದ ಯಾವುದು ಸತ್ಯ ಯಾವುದು ಸುಳ್ಳು ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ನಮ್ಮ ಸ್ವಾಮಿಗಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಭಕ್ತರು. ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ಮೇಲೆ ಏನು ಆರೋಪ ಮಾಡಿದ್ದಾರೆ, ಅದಕ್ಕೆ ನಾವೇನಂತೀವಿ, ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ರಾಜ್ಯದಲ್ಲಿ ಈ ನಾಡಿನಲ್ಲಿ ಅವ್ರು ಏನದಾರಂತ ಎಲ್ಲರಿಗೂ ಗುರುತನೂ ಐತಿ. ಅದಕ್ಕೆ ಏನು ಆರೋಪ ಮಾಡ್ತಾಯಿದ್ದಾರೆ, ಯಾಕಂದ್ರೆ ನಾವು ಏನೈತಿದ್ವು ಅಂದ್ರೆ ಮೀಸಲಾತಿ ಹೋರಾಟ ಈ ಒಂದು ಕುಗ್ಗಿಸುವಂಥ ಕೆಲಸಗಳನ್ನು ಮಾಡೋಕ್ಕೆ ಮತ್ತು ಹಾಗೂ ಪಂಚಮಸಾಲಿ ಸಮಾಜ ರಾಜ್ಯದೊಳಗೆ ಜಾಗೃತ ಆಗೈತಿ. ಅವ್ರನ್ನ ಏನಾರು ನಾವು ಬಿಟ್ಟು ಅಂದ್ರೆ ಈಗ ಬಿಟ್ಟು ಅಂದ್ರೆ ಇದಾಗತ್ತಾರೆ ಅಂತೇಳಿ ಅದಕ್ಕೆ ಅವ್ರನ್ನ ಬಗ್ಗಿ ಬಡಿಯೋಕೆ ಆ ಒಂದು ಕೆಲಸಗಳನ್ನು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಮ್ಯಾಗ ಆರೋಪ ಮಾಡ್ಯಾರ. ಅದಕ್ಕೆ ನಾವು ಅದೇನಂತೀವಿ ಅಂದ್ರೆ ಈಗೆಲ್ಲ ಸತ್ಯಾಸತ್ಯದ ಹೊರಗೆ ಬರಲಿ, ಯಾರು ಏನು ಮಾಡಾಕುಂತಾರ ಎಲ್ಲರಿಗೂ ಗುರ್ತೈತಿ, ರಾಜ್ಯದೊಳಗಿರುವಂಥ ದರೊಬ್ಬ ವ್ಯಕ್ತಿಗೂ ಗುರ್ತೈತಿ. ಅದಕ್ಕೆ ಇದರಿಂದ ಯಾರು ಷಡ್ಯಂತ್ರಗಳನ್ನು ಮಾಡಾಕುಂತಾರ ಅವ್ರು ಏನು ಒಂದು ಇದ್ರೊಳಗೆ ಸಿಗಿಸಿ ಅವ್ರಿಗೆಲ್ಲ ಒಂದು ಸಮಾಜಕ್ಕೆ ಒಂದು ಅನ್ಯಾಯ ಏನು ಮಾಡಾಕುಂತಾರ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ನಿನ್ನೆ ಅಲ್ಲೇ ಹೇಳ್ಯಾರ. ಈಗ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಹೇಳಿದ್ದಾರೆ, ಮಹಿಳಾ ಆಯೋಗದ ಅಧ್ಯಕ್ಷರು. ಯಾಕಂದ್ರೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಒಂದು ದೂರು ಕೊಟ್ಟಾಗ ಅದು ಇನ್ವೆಸ್ಟಿಗೇಷನ್ ಮಾಡಂತೇಳಿ ಆಗ ನಿನ್ನೆ ಸಾಯಂಕಾಲ ಹೇಳಿದ್ದಾರೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಯಾರು ಎಲ್ಲಿ ಕುಂತಾರು ಕಂಪ್ಲೇಂಟ್ ಮಾಡ್ಬೋದನ್ನ, ಆ ಮಹಿಳೆಗೆ ಅನ್ಯಾಯ ಆಗಿದ್ರೆ ಅವರೇ ಬಂದು ನೇರವಾಗಿ ಕಂಪ್ಲೇಂಟ್ ಕೊಡಬೇಕು. ಇದು ಕಾನೂನಲ್ಲಿ ಇರುವಂಥ ಒಂದು ಇದು ಅದು. ಅದಕ್ಕೆ ಪಂಚಮಸಾಲಿ ಸಮಾಜದ ಮೇಲೆ ದಬ್ಬಾಳಿಕೆಗಳು ನಡೀತಾ ಇರೋದನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಒಂದು ವಚನಾನಂದ ಸ್ವಾಮೀಜಿಗಳ ಮೇಲೆ ಹಣಕಾಸಿನ ಹಗರಣಗಳನ್ನು ಹಾಕಿ ಅವ್ರನ್ನ ತೇಜೋವಂದನೆ ಮಾಡುವಂಥದ್ದು. ಮತ್ತೊಂದು ಕಡೆ ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ಮೇಲೆ ಈ ಥರದಂಥ ಒಂದು ಹೆಣ್ಮಗಳನ್ನ ಇಟ್ಟುಕೊಂಡು ಈ ಥರ ಒಂದು ದೌರ್ಜನ್ಯಗಳನ್ನು ಆಗೈತಿ ಅಂದ್ಕೊಂಡು ಒಂದು ಆಪಾದನೆಯನ್ನು ಮಾಡುವಂಥದ್ದು. ಇದು ತುಂಬ ನೋವಿನ ಸಂಗತಿ ಇವತ್ತು ನಮ್ಮ ಸಮಾಜಕ್ಕೆ ಆಗೈತಿ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಸಮಾಜನ ಬಲಿಪಶುವನ್ನು ಮಾಡಬೇಕು ಅಂದ್ಕೊಂಡು ಈ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇಲ್ಲಿವರೆಗೂ ಕೂಡ ಸಮಾಜ ಕೇವಲ ರಾಜಕಾರಣಿಗಳ ಕಪಿಮುಷ್ಟಿಯೊಳಗಿತ್ತು. ಯಾವಾಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಮಾಜ ಸಂಘಟನೆ ಮಾಡಿದರು, ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಿದ ಮೇಲೆ ಇವರಿಗೆಲ್ಲರಿಗೂ ನಡುಕು ಹುಟ್ಟಾಗೈತಿ. ಆ ನಡುಕನ್ನು